ರಘುವೆ ಪ್ರಭುವೆ ಪಾದಕ್ಕೆ ರಘುವೆ ನಾಮ ಜಪಿಸುವೆ ನಿನ್ನ ನಾಮ ಜಪಿಸುವೆ ಕರುಣಾಮಯನೇ ಪ್ರಭು ಶನಿದೇವನೇ ಕರುಣಾಮಯನೇ ಪ್ರಭು ಶನಿದೇವನೇ ಪಾದಕ್ಕೆ ರಘುವೆ ಪ್ರಭುವೆ ಪಾದಕ್ಕೆ ರಘುವೆ ನಾಮ ಜಪಿಸುವೆ ನಿನ್ನ ನಾಮ ಜಪಿಸುವೆ ನಮಸ್ಕಾರ ಪ್ರಿಯ ವೀಕ್ಷಕರೇ, ಇದು ಸಿಡಿಲಿ ಗುಡುಗು ಚಾನಲ್ ವತಿಯಿಂದ ನಾವು ಇಲ್ಲಿ ಇವತ್ತು ಏನು ಶ್ರೀ ಮುಕ್ಕೋಟಿ ಶನೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದೇವೆ. ಇದು ಸುಮಾರು ಅಗ್ರಿಬೊಮ್ಮಳಿಂದ ಒಂದು 4 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ದೇವಸ್ಥಾನ. ಈ ದೇವಸ್ಥಾನದಲ್ಲಿ ನಮ್ಮ ಗುರುಗಳಾದ ಗುರೂಜಿಯವರು ಈಗ ನಮಗೆ ಇವತ್ತು ಶನಿವಾರ ಆಗಿರೋದ್ರಿಂದ ಅವ್ರು ಸಿಗ್ತಾರನ್ನೋ ಒಂದು ನಮಗೆ ಇದು ಇರೋದ್ರಿಂದ ಇವತ್ತು ಅವ್ರಿಗೆ ಭೇಟಿ ಕೊಟ್ಟಿದ್ದೇವೆ. ಈಗ ಈ ಒಂದು ದೇವಸ್ಥಾನದ ಬಗ್ಗೆ ನಿರ್ಮಾಣ ಮಾಡಲಿಕ್ಕೆ ಕಾರಣವೇನು, ಆ ನಿರ್ಮಾಣ ಮಾಡ್ತಕ್ಕಂಥ ಅವರಿಗೆ ಇಚ್ಛಾಶಕ್ತಿ ಕೊಟ್ಟದ ದಿವ್ಯಶಕ್ತಿ ಏನು, ಅದರ ಬಗ್ಗೆ ಸವಿಸ್ತರವಾಗಿ ಹೇಳಲಿ ಅಂತ ಹೇಳಿ. ನಿಮ್ಮ ಹೆಸರು? ನನ್ನ ಹೆಸರು ಕೆ ಲೋಕೇಶ್ ರಾವ್ ಅಂತ ಹೇಳಿ. ನಾನು ಮೂಲತಃ 35 ವರ್ಷಗಳ ಹಿಂದೆ ಸಂಡೂರಿಗೆ ಬಂದವನು. ತದನಂತರ ಅಲ್ಲಿಂದ ಬಂದು ಜನಗಳ ಒಂದು ಮೇರೆಗೆ ಈ ದೇವಸ್ಥಾನ ಕಟ್ಟಿರ್ತಕ್ಕಂಥದ್ದು. ಮತ್ತು ನನಗೆ ಸಹಕರಿಸಿರ್ತಕ್ಕಂಥ ನನ್ನ ಧರ್ಮಪತ್ನಿ ಆದವರು ಮೀನಾಬಾಯಿ ಅಂಥೇಳಿ, ಅವರು ನಾವು ಪ್ರತಿ ಅಡುಗೆಗಳನ್ನು ಮಾಡಿದರೆ ನಾವು ಗಂಡ ಹೆಂಡತಿ ಇಬ್ಬರೇ ಸೇರಿ ಬಂದಂಥ ಭಕ್ತರಿಗೆ ನಾವು ಉಚಿತವಾಗಿ ಸೇವೆ ಮಾಡಿಕೊಡ್ತಕ್ಕಂಥ ಸೇವೆ ಗಂಡ ಹೆಂಡತಿ ಇಬ್ಬರು ಮಾಡ್ತಾಯಿದ್ದೀವಿ. ಗುರುಜಿ, ಮತ್ತೊಂದು ವಿಷಯ ನನಗೆ ತಿಳಿದುಪಡ್ತು. ಇಲ್ಲಿ ಪ್ರತಿ ಶನಿವಾರವಾಗಲಿ ಇಲ್ಲಿ ನಿಮ್ಮ ಭಕ್ತಾದಿಗಳು ನಿಮ್ಮ ಒಂದು ಆಶ್ರಮಕ್ಕೆ ಭೇಟಿ ಕೊಟ್ಟವರಿಗೆಲ್ಲ ಪ್ರಸಾದವನ್ನು ನೀವು ನೀಡ್ತಾ ಇದ್ದೀರಿ ಅಂತ ಗೊತ್ತಾಯಿತು. ಅದು ಏಟರ ಮಟ್ಟಿಗೆ ನೀವು ಇದನ್ನು ಮಾಡ್ತಾಯಿದ್ದೀರಿ? ಪ್ರತಿ ಶುಕ್ರವಾರ ಸಾಯಂಕಾಲ ಸಾಕಷ್ಟು ಜನ ನಮ್ಮ ದೇವಸ್ಥಾನಕ್ಕೆ ಬರ್ತಾರೆ. ಆ ಬಂದಂಥ ವ್ಯಕ್ತಿಗಳಿಗೆ ರಾತ್ರಿ ಊಟದ ವ್ಯವಸ್ಥೆ ಇರಬಹುದು, ಮಲಗಕ್ಕೆ ನಿದ್ರೆ ವ್ಯವಸ್ಥೆ ಇರ್ಬೋದು, ಚಾಪೆ ದಿಂಬು ಬೆಡ್ಶೀಟು ಇತ್ಯಾದಿಗಳನ್ನು ಕೊಟ್ಟು ಅವ್ರನ್ನ ಸತ್ಕರಿಸ್ತೀವಿ. ಬಂದಂಥ ಭಕ್ತರನ್ನ ಭಕ್ತರಾಗಿ ಪರಿಗಣಿಸಿದ ನಮ್ಮ ಬೀಗರ ಹಾಗೆ ನಾವು ಪರಿಗಣಿಸಿ ಅವ್ರಿಗೆ ಆತಿಥ್ಯ ಮಾಡ್ತೀವಿ. ರಾತ್ರಿ ಊಟನೂ ಇರುತ್ತೆ ಉಚಿತವಾಗಿ, ಮತ್ತು ಬೆಳಗ್ಗೆ ಸ್ನಾನ ಪ್ರಸಾದ ಪೂಜೆ ಎಲ್ಲವೂ ಉಚಿತವಾಗಿರ್ತದೆ. ನಮ್ಮಲ್ಲಿ ಇಲ್ಲಿ ಯಾವುದಕ್ಕೆ ಇಂತಿಂಥ ಚಾರ್ಜ್ ಅಂತಕ್ಕಂಥದ್ದು ಏನಿಲ್ಲ. ಒಳಿತನ್ನು ಕಂಡ ಜನ ಲಕ್ಷಾಂತರ ಜನ ಇವತ್ತು ನಮ್ಮ ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ದಾರೆ. ಕಂಡಿರ್ತಕ್ಕಂಥ ವ್ಯಕ್ತಿಗಳು, ಒಳಿತನ್ನು ಕಂಡಿರ್ತಕ್ಕಂಥ ವ್ಯಕ್ತಿಗಳು ಸಾಕಷ್ಟು ಜನ ನಮ್ಮ ಮುಂದೆ ಇವತ್ತಿಗೂ ಇದ್ದಾರೆ. ಗುರುಜಿ, ಹಾಗೆ ಈ ನಿಮ್ಮ ತೋಟದಲ್ಲಿ ಸ್ವಲ್ಪ ಗಿಡಮೂಲಿಕೆ ಗಿಡಗಳನ್ನು ಬೆಳೆಸಿದ್ದೀರಾ ಅಂತ ನಾನು ಕೇಳ್ಪಟ್ಟಿದ್ದೇನೆ, ಅದು ನಿಜನಾ? ಇವತ್ತಿನ ತನಕ ಯಾವ ಗಿಡಮೂಲಿಕೆಗಳು ಇಲ್ಲ. ನಮ್ಮ ದೇವಸ್ಥಾನದಲ್ಲಿ ಕೊಡ್ತಕ್ಕಂಥದ್ದು ಮೊದಲನೇ ಔಷಧಿ ಅಂತಂದರೆ ಬೋರ್ವೆಲ್ ನೀರು. ಆ ನೀರನ್ನು ಕುಡಿಯೋದ್ರಿಂದ ಈವನ್ ಕ್ಯಾನ್ಸರ್ ಸಹಿತ ವಾಸಿಯಾಗಿದೆ ಅಂತ ಸಾಕಷ್ಟು ಜನ ವಿತ್ ರಿಪೋರ್ಟ್ಸ್ ಕೊಟ್ಟಿದ್ದಾರೆ. ಹೀಗಾಗಿ ಪ್ರತಿಯೊಬ್ಬರಿಗೂ ಚೆನ್ನಾಗಾಗಿದೆ. ಬರೀ ನೀರಿಂದನೇ ಕೊಡ್ತಕ್ಕಂಥದ್ದು, ಔಷಧಿ ಯಾವುದೇ ಕಾರಣಕ್ಕೂ ಇಲ್ಲದೆ ಬರೀ ನೀರಿಂದನೇ ವಾಸಿ ಮಾಡ್ತಕ್ಕಂಥ ಈ ದೇವಸ್ಥಾನ. ವೀಕ್ಷಕರಿಗೆ ಮುಕ್ಕೋಟಿ ಶನೇಶ್ವರ ದೇವಸ್ಥಾನ ವತಿಯಿಂದ ನಾವು ಜನರ ಮೇರೆಗೆ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದೇವೆ. ಭಕ್ತರಿಗೋಸ್ಕರ ಸೇವೆ ಸಲ್ಲಿಸ್ತಿದ್ದೇವೆ. ಭಕ್ತರಿಗೋಸ್ಕರ ನಾನು ನಮ್ಮ ಗುರುಗಳಾದ ಯಜಮಾನರು ಪ್ರಸ್ತುತ. ನಮಸ್ಕಾರ ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಮುಕ್ಕೋಟಿ ಶನೇಶ್ವರ ದೇವಸ್ಥಾನದ ವತಿಯಿಂದ ನನ್ನ ನಮಸ್ಕಾರಗಳು. ನಾನು ವೈದ್ಯ ವೃತ್ತಿ ಮಾಡಿಕೊಂಡು ಇದ್ದೆ. ಇಂಥ ಸಮಯದಲ್ಲಿ ನನಗೊಬ್ಬರು ಅಗೋಚರ ವ್ಯಕ್ತಿ ಬಂದು ನನಗೆ ಒಂದು ಆದೇಶ ಕೊಟ್ಟರು. ಮುಕ್ಕೋಟಿ ಶನೇಶ್ವರ ದೇವಸ್ಥಾನ ಪ್ರಪಂಚದಲ್ಲಿ ಎಲ್ಲೂ ಇಲ್ಲದೆ ಇರೋದ್ರಿಂದ ಈ ಮುಕ್ಕೋಟಿ ಶನೇಶ್ವರ ದೇವಸ್ಥಾನ ಕಟ್ಟಿ, ಹೋದ ಜನ್ಮದಲ್ಲಿ ನೀವು ನಿಮ್ಮ ಸ್ನೇಹಿತರಾದಂಥವರು ಈ ದೇವಸ್ಥಾನ ಕಟ್ಟಲಿಕ್ಕೆ ಹೋಗಿ ಅಕಾಲಿಕ ಮರಣದಿಂದ ಈ ದೇವಸ್ಥಾನ ನಿಂತು ಹೋಗ್ಬಿಡ್ತು. ಹಾಗಾಗಿ ಈ ಜನ್ಮದಲ್ಲಿ ನೀವು ನಿಮ್ಮ ಮಗ ಆ ಸ್ನೇಹಿತರಾಗಿರೋದ್ರಿಂದ ಈ ದೇವಸ್ಥಾನನ ಮರುಸ್ಥಾಪನೆ ಮಾಡಿಸ್ಬೇಕು ಅಂಥೇಳಿ ಹೇಳಿದರು. ತದನಂತರ ನಾನು ಒಪ್ಪಲಾರದೇ ಇದ್ದಿದ್ದಕ್ಕೆ. ನಮ್ಮ ಹೆಸರು ಅನಿಲ್ ಕುಮಾರ್ ಅಂತಂದೇಳಿ, ನಮ್ಮದು ಹಗರಿಬೊಮ್ಮನಹಳ್ಳಿ. ನಾವಿಲ್ಲಿಗೆ ಒಂದು 2 ವರ್ಷದಿಂದ ಬರ್ತಾಯಿದ್ದೀವಿ. ಇಲ್ಲಿಗೆ ಪ್ರತಿ ವಾರ ಶನಿವಾರ ಬರ್ತಾಯಿದ್ದೀವಿ.
ನಮಗೂ ಇಲ್ಲಿ ಬಂದ ಮೇಲೆ ಸ್ವಲ್ಪ ನೆಮ್ಮದಿ ಅನ್ನೋದು ಕಾಣ್ತಾ ಇದ್ದೀವಿ. ಸರ್ ಈಗ ಅವ್ರ ಹೆಸರು ನಮ್ಮ ಹೆಸರು ವಿಶ್ವನಾಥ್ ಅಂತ. ನಮ್ಮದು ಪ್ಲೇಸ್ ಬಂದು ಹೊಸಪೇಟೆ. ನಾನು ವರ್ಕ್ ಮಾಡೋದು ಬೆಂಗಳೂರಲ್ಲಿ. ನಾನು ಇಲ್ಲಿ 2 ವೀಕಿಂದ ಭಾಳ ಕಾಲು ನೋವು ಆಗಿತ್ತು ರೀ. ಅಲ್ಲಿ ಎಲ್ಲ ಬೆಂಗಳೂರಲ್ಲೇ ತೋರಿಸಿದೆ, ಹೊಸಪೇಟೆಯಲ್ಲೇ ತೋರಿಸಿದೆ, ಎಲ್ಲಿ ಗುಣ ಆಗಲಿಲ್ಲ. ಇಲ್ಲಿ ಬಂದು ಬರೀ 3 ದಿನಕ್ಕೆ ನಾನು ಗುಣ ಆಗಿದ್ದೇನೆ. ಫಸ್ಟಿಗೆ ನಾನು ಇಲ್ಲಿ ಬಂದಾಗ ಇಬ್ಬರು ಕೈ ಕಾಲು ಕರ್ಕೊಂಬಂದಿದ್ರು. ಆಮೇಲೆ ಇಲ್ಲಿ ಬಂದು 3 ದಿನಕ್ಕೆ ಗುರೂಜಿಯವರು ಗುಣ ಮಾಡಿದ್ರು. ಗುರೂಜಿ ಅವರು ನಿಮಗೆ ಸ್ನೇಹ ಪರಿಚಯ ಯಾರು ಹೇಳ್ಕೊಟ್ಟಿದ್ರು? ನಮ್ಮ ಅಕ್ಕರು ಮತ್ತು ನಮ್ಮ ಮಾವರು. ಹೌದ್ರಾ? ಹಾಂ, ಅವರು 2 ವರ್ಷದಿಂದ ಇಲ್ಲಿ ಬರ್ತಿದ್ರು. ಅವರು ಹಾಂ, ಅವರು ಅವ್ರ ಮಕ್ಕಳಿಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಅವರು ಗುಣ ಆಗಿದ್ದರಿಂದ ಅವರು ನಮಗೆ ಹೇಳಿದ್ರು, ಸಜೆಷನ್ ಮಾಡಿದ್ರು. ಪರಿಚಯದಿಂದ ಇವರು ಹಾಂ, ನಾವು ಬಂದಿದ್ದೇವೆ. ಆ್ಯಕ್ಚುಲಿ ನನಗೆ ನಮಸ್ಕಾರ. ನಮ್ಮ ಹೆಸರು ಅಂಜನಪ್ಪರ್ ಅಂತ, ಚಿಂತ್ರಪಳ್ಳಿ. ಇಲ್ಲಿಗೆ ಬರೋಕಚ್ಚಿ 2 ವರ್ಷ ಆಯ್ತು. ಇಲ್ಲೆಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ನಡೀತಾವೆ. ವಾರ ಶನಿವಾರ ಹೋಮ ಹವನ ಎಲ್ಲ ನಡೀತಾವೆ. ಹಾಗಾಗಿ ನಮ್ಮ ಸಹಪಾಠಿ ರಮೇಶ್ ಅವ್ರು ಅಂತ, ಅವರಿಗೆ ಭಾಳ ಆರಾಮಿದ್ದಿಲ್ಲ. ಇಲ್ಲಿಗೆ ಬಂದಾಗಲಿಂದ ಆರಾಮದಾರಿಗೆ. ಈ ದವಾಖಾನೆ ಎಲ್ಲ ಕಡೆಗೆ ತೋರಿಸಿವಿ ಸರ್. ಮಣಿಪಾಲ್ ತೋರಿಸಿದ್ವಿ. ಇಲ್ಲಿಗೆ ರಿಸಲ್ಟ್ ಕೊಟ್ಟರು. ರಮೇಶ್ ಅಂತ ಅಂದೇಳಿ ಚಿಂತ್ರಪಳ್ಳಿ ನಮ್ಮದು. ನನಗೆ ಕಾಲು ನೋವು ಭಾಳ ಇತ್ತು. ಯಾವ ಆಸ್ಪತ್ರೆಗೆ ಹೋದ್ರೂ ಆರಾಮಾಗಿದ್ದಿಲ್ಲ. ಮಣಿಪಾಲೆಲ್ಲ 5 ವರ್ಷ ತೋರಿಸಿದೆ, ಅಲ್ಲಿ ಆರಾಮಾಗಿಲ್ಲ. ಇಲ್ಲಿ ಬಂದು ಒಂದು ಪೂಜೆ ಮಾಡಿಸಿದ್ವಿ, 3 ದಿವಸದಾಗ ಆರಾಮಾಗಿದೆ. ನಮಸ್ಕಾರ. ನಮ್ಮ ಹೆಸರು ಬಂದ್ಬಿಟ್ಟು ಜಗದೀಶ್ ಕುಮಾರ್ ಬಿ ಅಂತ. ನಮ್ಮೂರು ಬಂದ್ಬಿಟ್ಟು ಇಲ್ಲೇ ಅಗ್ರಿಬೊಮ್ಮಳ್ಳಿ. ನಮಗೆ ಪರಿಚಯ ಇಲ್ಲಿ ದೇವಸ್ಥಾನ ಐತಿ, ದೇವಸ್ಥಾನಕ್ಕೆ ಬರ್ರಿ, ಇಲ್ಲಿ ಈ ಥರ ಇಲ್ಲೆಲ್ಲ ಈ ಕಾರ್ಯಕ್ರಮಗಳು ಹಿಂಗೆಲ್ಲ ನಡೀತಾವೆ, ಇಂತಿಂಥ ಪವಾಡಗಳು. ಇಲ್ಲ, ಅದೇ ರೀ ನಮ್ಮ ಅಣ್ಣಾರು ಹೇಳಿದ್ರಿ, ಈಗೇನು ಮಾತಾಡಿದ್ರು ರಮೇಶ್ ಅಣ್ಣ, ಅಂಜನಪ್ಪ ಅಣ್ಣ, ಅನಿಲ್ ಅಣ್ಣರು. ಇವ್ರು ನಮಗೆ ಭಾಳ ಆತ್ಮೀಯರು, ಮನೆಯವ್ರಿಗಿಂತ ಹೆಚ್ಚಿರ್ತಕ್ಕಂಥವ್ರು. ನಾನು ಮೊದಲು ಭಾಳ ಕೋಪ, ಸಿಟ್ಟು, ಆಮೇಲೆ ನಮ್ಮ ಮನೆಯಲ್ಲಿ ಸಾಕಷ್ಟು ಸಮಸ್ಯೆಗಳು ಅಂತಕ್ಕಂಥವು ತಾಂಡವಾಡಿದ್ವು. ಆ ಸಂದರ್ಭದಲ್ಲಿ ನಮ್ಮ ಅಣ್ಣರೆಲ್ಲ ಮಾರ್ಗದರ್ಶನದಿಂದ ನಮ್ಮನ್ನು ಕರ್ಕೊಂಡು ಬಂದು ಇಲ್ಲಿ ಪರಿಚಯ ಮಾಡಿದ್ರು. ಈ ದೇವಸ್ಥಾನ ಈ ಥರ ಐತಿ, ಈ ಥರ ಇಲ್ಲ ಅಂತ. ನಾವು ಫಸ್ಟೆಲ್ಲ ನಂಬ್ತಿದ್ದಿಲ್ಲ, ಯಾಕಂದ್ರೆ ನಾವು ಓದಿರೋದ್ರಿಂದ ಈ ಥರ ಎಲ್ಲಿ ನಡೀತೈತೆ ಬಿಡು ಅಂತಕ್ಕಂಥ ಮನೋಭಾವ ನಮ್ಮಲ್ಲಿತ್ತು. ಅದಾದ ನಂತರ ನಾವು ಬಂದು ಇಲ್ಲೆಲ್ಲ ನೋಡಿ, ಇಲ್ಲಿ ನಡೆದಿರ್ತಕ್ಕಂಥ ಘಟನೆಗಳು ನೋಡಿದಾಗ ನಮಗೂ ಹೌದಲ್ಲ ಅಂತಕ್ಕಂಥ ಒಂದು ಮಿರಾಕಲ್ ಆಗಿರ್ತಕ್ಕಂಥ ಸನ್ನಿವೇಶಗಳು ಕಣ್ಣಾರ ನೋಡಿದಾಗ ಹೌದಲ್ಲ, ಇಷ್ಟೆಲ್ಲ ಈ ರೀತಿ ಐತಲ್ಲ ಅಂತಂದೇಳಿ ಅಂದಿನಿಂದ ನಾವು ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಊರು ಅಗ್ರೆಬೊಮ್ಮನಹಳ್ಳಿ. ಸಾರು ಹಂಗೆ ನಮಗೆ ಆಟೋ ಡ್ರೈವರಿಂದ ಪರಿಚಯ ಆದರು, ಕರ್ಕೊಂಬಂದರು. ಒಂದು 3-4 ವರ್ಷದಿಂದ ಬರ್ತಾ ಹೋಗ್ತಿದ್ವಿ. ನಾವು ಏನೇ ಕೇಳಿಲ್ಲ, ಬರೋದು ಹೋಗೋದು ಮಾಡ್ತಿದ್ವಿ. ಆಮೇಲೆ ತಿರ್ಗಾ ಕೇಳೋಂಥ ಸಂದರ್ಭ ಬಂತದು. ನಮ್ಮ ಮಗನಿಗೆ ಭಾಳ ಹುಷಾರಿಲ್ದಾತು. ಹೊಸಪೇಟೆ, ಬೊಮ್ಮನಹಳ್ಳಿ ಎಲ್ಲ ಕಡೆ ಅಡ್ಡಾಡಿದ್ವಿ, ಬಳ್ಳಾರಿ ಎಲ್ಲ. ಆಮೇಲೆ ಅವರು ಹೊಸಪೇಟೆ ಡಾಕ್ಟ್ರು ಇಲ್ಲಮ್ಮ ಬಾಪೂಜಿ ಕರ್ಕೊಂಡು ಹೋಗಂದರು. ಸಾರನ್ನ ಕೇಳಿದ್ವಿ, ಅವರು ಯಾಕೆ ಏನು ಮನ್ಸು ಮಾಡಲೇ ಇಲ್ಲ. ಫಸ್ಟಿಗೆ ಬ್ಯಾಡ ಬಿಡಮ್ಮ, ಯಾಕೆ ತೋರಿಸ್ತೀವಿ ಅಂದರು. ಇಲ್ಲ ಸರ್, ನಿಮ್ಮ ನಂಬಿ ಕರ್ಕೊಂಬಂದೀನಿ, 4-5 ದಿನ ಆಯ್ತು ಅಡ್ಮಿಂಟ್ ಆಗಿ, ನೀವು ಒಂದು ಪೂಜೆ ಮಾಡಿರಿ, ನಿಮ್ಮ ಭರವಸೆ ಮೇಲೆ ಬದುಕ್ತಾನೇನೋ ಅಂತ ನಾನು ಕೇಳಿದೆ. ಅವಾಗ ಇವರು ಏನು ಹೇಳವಲ್ರು. ನನಗೆ ನೋಡಿದ್ರೆ ಭಯ, ಎಲ್ಲಿ ತೀರೋಗ್ಬಿಡ್ತಾನೆ. ಹಾರ್ಟ್ ಇಲ್ಲ, ಕಿಡ್ನಿ ಇಲ್ಲ, ಲಿವರ್ ಇಲ್ಲ, ಏನಿಲ್ಲ, ಮತ್ತು ಈ ಮನುಷ್ಯ ಹೆಂಗೆ ಉಳಿತಾನ ಅಂತ. ಅವ್ರು ನೋಡಿದ್ರೆ ಡಾಕ್ಟ್ರು ಇನ್ನು ಅಡ್ಮಿಂಟ್ ಮಾಡಮ್ಮ. ಅಡ್ಮಿಂಟ್ ಮಾಡಿದ್ರೆ ಸರ್ ಭರವಸೆ ಕೊಡ್ರಿ ನೀವು, ನಾವು ಎಷ್ಟು ದಿನ ಇದು ಮಾಡಿ. ಅಲ್ಲಿ 4 ಲಕ್ಷ ರೂಪಾಯಿ ಹೋಗೈತಿ. ಹಂಗಂದ್ರೆ ಗ್ಯಾರಂಟಿ ಕೊಡ್ರಿ ಸರ್ ಅಂದ. ಇಲ್ಲಮ್ಮ ಕೊಡೋಲ್ಲ, ನೋಡ್ರಿ ನಿಮ್ಮ ಇಷ್ಟ ಅಂದರು. ಮತ್ತು ಸಾರಿಗೆ 12 ಅದಕ್ಕೆ ಬೇಕಾ ಅಂದೆ. ಸರಿ ಹಂಗೆ ಇಲ್ಲ ಬರಲಿಲ್ಲ ಸರ್, ನಾವು ಅಲ್ಲೇ ಇದ್ದೀವಿ. ಅಲ್ಲೇ ಬಾಪೂಜಿ ಒಳಗೆ ಫೋನ್ ಮಾಡಿದ್ವಿ. ಹಂಗಾಗಿ ಇವರು ಸರ್ ಮಾಡ್ತೀನಿ ನಾನು ಪೂಜೆ ಅಂದರು. ಅಂದಮೇಲೆ ನಾವೇನು 1 ರೂಪಾಯಿ ಕೊಟ್ಟಿಲ್ಲ ಸರ್. ಪಾಪ ಮಾಡಿದರು. 12 ಗಂಟೆಗೆ ಇವ್ರು ಮಾಡಿದ್ರು ಸರ್. 12ವರೆಗೆ ಎದ್ದು ಕುಂತ ಮೇಲೆ ಮತ್ತು ತಿರ್ಗಾ ಬೆಳಗ್ಗೆ ಕರ್ಕೊಂಬಂದ್ವಿ ಸರ್. ನಾವು ಇವ್ರ ಭರವಸೆ ಮೇಲೆ ಕರ್ಕೊಂಬಂದ್ವಿ. ಅವ್ರು ಉಳ್ಕರ್ರಿ ಅಂದರು. ಇಲ್ಲರಿ ನಾವು ಮನೆಗೆ ಕರ್ಕೊಂಡು ಹೋಗ್ಬಿಡ್ತೀವಿ, ಏನಾರಾಗಲಿ. ಇಲ್ಲ, ನೀವು ಮನೆಗೆ ಕರ್ಕೊಂಡೋದ್ರೆ ಅವನು ತೀರೋಗ್ಬಿಡ್ತಾನೆ, ಇರಲ್ಲ ಅಂದರು. ಇಲ್ಲ, ನಮಗೆ ಭರವಸೆ ಐತೆ, ನಾವು ಕರ್ಕೊಂಡು ಹೋಗ್ತೀವಿ, ತೀರಿದ್ರೆ ಮನೆಗೆ ತೀರ್ಕೊಂಡು ಹೋಗಲ್ಲ ಅಂತಂದು ಆಂಬುಲೆನ್ಸ್ ಮಾಡಿ ಕರ್ಕೊಂಬಂದ್ವಿ ಸರ್. ಮನೆಗಿದ್ವಿ. ಅಲ್ಲಿಂದ ಅವರು ಮೆಡಿಷನ್ ಭಾಳ ಕೊಟ್ಟಿದ್ದರು. ಒಂದು 10-15 ಒಂದೊಂದು ಸರಿ ಹಾಕವು, ಟೈಮ್ ಟು ಟೈಮ್. ಅವನಿಗೆ ನೋಡಿದ್ರೆ ನೀರು ಹೋಗ್ತಾ ಇಲ್ಲ, ಅಷ್ಟು ಗುಳಿಗೆ ಹೆಂಗೆ ನುಂಗ್ತಾನೆ. ಹಂಗಾಗಿ ಬೇಡ ಅಂತೇಳಿ ಮನೆಗೆ ಕರ್ಕೊಂಬಂದ್ವಿ ಸರ್. ಇವು ಮತ್ತು ಸಾರ್ ಹತ್ರ ಕರ್ಕೊಂಬಂದ್ವಿ. ಒಂದು 4 ದಿವಸ ಹಂಗೆ ಗಂಜಿ ಪಂಜಿ ಕೊಟ್ಟಿವಿ ಸರ್. ಆಮೇಲೆ ಅವನಿಗೆ ಮೆಡಿಷನ್ ಹಾಕಲಿಲ್ಲ, ಏನು ಹಾಕಲಿಲ್ಲ. ಅವನು ಹುಷಾರಾಗ್ಬಿಟ್ಟ, ಅಡ್ಡಾಡಕತ್ತಿದ್ದ. ಮತ್ತು ಇವರು ಗುರುಗಳ ಹತ್ರ ಕರ್ಕೊಂಬಂದ್ವಿ. ಒಂದು ವಾರ ಆಯ್ತು ರೀ. ಅಡ್ಡಾಡ್ತಾನೆ ರೀ. ಈಗೇನು ಮೆಡಿಷನ್ ಇಲ್ಲ, ಏನಿಲ್ಲ. ಹಂಗಾಗಿ ಇಲ್ಲಿ ನಾವು ಬರ್ತಾಯಿದ್ವಿ. ನಾವು ಏನು ಕೇಳಿದ್ದಿಲ್ಲ, ಅದು ಕೇಳೋಂಥ ಟೈಮ್ ಬಂತು. ಅವ್ರಿಗೆ 1 ರೂಪಾಯಿನೂ ನಾವು ದುಡ್ಡು ಕೊಟ್ಟಿಲ್ಲ. ಇದು ಆಟೋದವರು ನಮ್ಮ ಅಣ್ಣ ಬಂದಿದ್ರಿ ಸಿಂಧನೂರಿಂದ. ಅವ್ರು ಕೇಳಕ್ಕಂತ ಬಂದಿದ್ರು. ಅವರು ಹೋದ್ಮೇಲೆ ಅವರಿಂದ ನಾವು ಬರಲಿಲ್ಲ. ಆಮೇಲೆ ಆಟೋ ಡ್ರೈವರ್ ಇಲ್ಲಮ್ಮ, ಅಲ್ಲಿ ಭಾಳ ಚೆನ್ನಾಗಿ ಹೇಳ್ತಾರೆ ಅವರು, ಡಾಕ್ಟ್ರ್ ಅಂತೆ, ಬರ್ರಿ ಅಂತಂದ್ರು. ನಾವು ಸುಮ್ಮನೆ ಹಂಗೆ ಬರ್ತಾ ಹೋಗ್ತಿದ್ವಿ, ನಾವೇನು ಕೇಳಿರಲಿಲ್ಲ ಅವಾಗ. ಹಂಗೆ ಬರೋದು, ಸಾರ್ ಜೊತೆಗಿರೋದು, ಊಟ ಮಾಡೋದು, ಹೋಗೋದು, ಒಟ್ಟು ನಮಗೊಂದು ಇದು ಇದ್ದಂಗೆ ಬಂದು ಹೋಗ್ತಿದ್ವಿ.
ಆಮೇಲೆ ತಿರ್ಗಾ ಇಲ್ಲಿ ಬಂದಾಗಲಿದ್ದ ನಮಗೆ ಸ್ವಲ್ಪ ಎಲ್ಲರಿಗೆ ಮನೇಲಿ ಆರೋಗ್ಯ ಗಿರೋಗ್ಯ ನೀರು ಎಲ್ಲ ತಗೊಂಡು ಹೋಗ್ತಿದ್ದೀವಿ ಬಂದಾಗೆಲ್ಲ. ಆದರೆ ನೀರಿನ ಮಹತ್ವ ಭಾಳ ಐತೆ ಸರ್. ಇಲ್ಲಿ ನೀರಿಂದು ಹೊಲದಲ್ಲಿ ಅಡ್ಡಾಡಿದ್ರೆ ನಮಗೇನೋ ಒಂಥರ ಖುಷಿ. ಈ